ಅಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿ ಕೋಲಾರ MBK ಗೋಲ್ಡನ್ ಡೈರಿ ಮತ್ತು ಸೋಲಾರ್ ಪ್ಲಾಂಟ್ ಅನ್ನು ಉದ್ಘಾಟನೆ ಮಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಬಹುದು. ನಾನು ಹೆಂಗೆ ಹೇಳಿ, ನಮಗೆ ಹೈಕಮಾಂಡ್ ಇದೆ. ನಮ್ಮಲ್ಲಿ ಯಾರು ಕೂಡ MLAಗಳು ಮಾತಾಡಬಾರದು ಅಂತೇಳಿ ನಮ್ಮ ಹೈಕಮಾಂಡ್ ನಮಗೆ ಆದೇಶ ಮಾಡಿದೆ. ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ. ಮಾತಾಡಬಾರ್ದು. ಮಾತಾಡಿರೋರು ಕೂಡ ಅದೊಂದು ವಿಷಯ ಬಂದಾಗ, ನಮ್ಮ ಯತೇಂದ್ರ ಅವರು ಮಾತಾಡೋ ವಿಷಯ ಬಂದಾಗ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡೋಂಥವ್ರು ತುಂಬಾ ಜನ ಇದ್ದಾರೆ. DK ಶಿವಕುಮಾರ್ ಪರವಾಗಿ ಮಾತಾಡೋರು ಇದ್ದಾರೆ. ಅದು ಯತೇಂದ್ರ ಅವರು ಮಾತಾಡಬಾರದು, ಆರಾಮಾಗಿರ್ಬೇಕು. ಮುಖ್ಯಮಂತ್ರಿ ಮಗ ಅವರು ಈ ತರ ಹೇಳಿಕೆ ಕೊಡೋದು ಬೇಕಾಗಿಲ್ಲ. ಸಿದ್ದರಾಮಯ್ಯವರು ಅಂದ್ರೆ ರಾಜ್ಯದ ನಾಯಕರು, ಅವಕಾಶ ಸಿಕ್ಕಿದ್ರೆ ರಾಷ್ಟ್ರೀಯ ನಾಯಕರಾಗುವಂಥ ಸಂದರ್ಭ ಕೂಡ ಅವರ ಅರ್ಹತೆ ಕೂಡ ಇದೆ. ಯಾರು ಸಿದ್ದರಾಮಯ್ಯ ಅಂತ. ಯತೇಂದ್ರ ಅವರು ಸರ್ಟಿಫಿಕೇಟ್ ಕೊಡಬೇಕಾಗಿದ್ದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ತುಂಬಾ ಜನ ಇದ್ದೀವಿ. ಯಾರ ಪರ? ಸಿದ್ದರಾಮಯ್ಯ ಪರ. ನನಗನಿಸ್ತದೆ ಯತೇಂದ್ರ ಅವರು ಕೊಡಬಾರ್ದು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವ್ರ ಪರ, DK ಶಿವಕುಮಾರ್ ಅವ್ರ ಪರ ಅಂತಲ್ಲ. ಅವರಿಬ್ಬರು ಕೂಡ ನಮ್ಮ ಪಕ್ಷದ ನಾಯಕರುಗಳು. ಅವರಿಬ್ಬರು ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಇವರಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈಜೇರಿ ಗ್ರಾಮದಲ್ಲಿ ಡಿಸೆಂಬರ್ 1, 2025 ಅಂದು ಅರ್ಲಿ ಮಾರ್ನಿಂಗ್ ಅರೌಂಡ್ 3 to 4 AM ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಈ ಚಾಕು ಹಿಡ್ಕೊಂಡು ಈ ಫಿರ್ಯಾದಿ ಅಮೀರ್ ಬಿ ಮನೆಯಲ್ಲಿ ಒಬ್ಬರೇ ಇರ್ತಾರೋ ಅವರು ಬಂದು ಅವರು ಡೋರ್ ನಾಕ್ ಮಾಡಿ ಓಪನ್ ಮಾಡಿದ ಮೇಲೆ ಅವರಿಗೆ ಚಾಕುವಿಂದ ಹಲ್ಲೆ ಮಾಡಿ ಅವರ ಕೊರಳಲ್ಲಿರುವಂತಹ ಬಂಗಾರ ಆಭರಣಗಳನ್ನು ಅವರು ಕಿತ್ಕೊಂಡು ಹೋಗಿರ್ತಾರೆ ಮತ್ತು ಹೋಗುವ ಸಮಯದಲ್ಲಿ ಅವರು ಗಾಯ ಮಾಡಿರ್ತಾರೆ. ಈ ಸಂಬಂಧ ದೂರು ಸ್ವೀಕರಿಸಿ ಅವರ ಮೇಲೆ ನಾವು ರಾಬರಿ ಕೇಸ್ ಒಂದು ಮಾಡಿದ್ದೇವೆ. ಇದು ಕ್ರೈಮ್ ನಂಬರ್ ಬಂದು 320/2025. ಇವರು ಅದರಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ಅವರ ಹೆಸರು ಅಮೀರ್ ಬಿ ಅಂತ. ಆಲ್ಮೋಸ್ಟ್ ಅವರು 60+ ಏಜ್ಡ್ ಇದ್ದಾರೆ. ಅವ್ರ ಮಕ್ಕಳು ಹೈದರಾಬಾದಲ್ಲಿ ಇರ್ತಾರೆ. ಬಟ್ ಇವರೊಬ್ಬರೇ ಮನೆಯಲ್ಲಿ ಒಬ್ಬರೇ ಇರ್ತಾರೆ. ನಾವು ಇವರ ಆರೋಪಿನ ಪತ್ತೆ ಕುರಿತು ನಮ್ಮ DYSP ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ CPI ಜೀವರ್ಗಿ ಮತ್ತು PSI ಕಲಾವತಿ ಮತ್ತು ಗಜಾನನ್ ಮತ್ತು ಅವರ ಟೀಮ್ ಆಗಿರುವಂತಹ ಚಂದ್ರಾಮ, ಬಾಗಪ್ಪ, ರಾಜಶೇಖರ್, ರಮೇಶ್, ಶ್ರೀಮಂತ್, ಶಿವಲಿಂಗಪ್ಪ ಇವರನ್ನು ಸೇರಿಕೊಂಡು ಒಂದು ಟೀಮ್ ರಚನೆ ಮಾಡಿದ್ದೇವೆ. ಅವರು ಈಜೇರಿ ಗ್ರಾಮದಲ್ಲಿ ಕ್ಯಾಂಪ್ ಮಾಡಿ ಯಾರು ಮಾಡಿರ್ತಾರೆ ಅಂತ ಎಲ್ಲ ಅನುಮಾನಾಸ್ಪದವನ್ನೆಲ್ಲ ವಿಚಾರಣೆ ಮಾಡಿರ್ತಾರೆ. ಬಟ್ ಅದರಲ್ಲಿನೂ ನಮಗೆ ಡಾಕ್ಟ್ರು ಅದನ್ನು ಒಂದು ಹೆಲ್ಪ್ ಆಗಿದೆ. ಇದು ಇನಿಷಿಯಲ್ ಆಗಿ ಸೀನ್ ಆಫ್ ಕ್ರೈಮ್ ವಿಸಿಟ್ ಮಾಡಿದಾಗ ಈ ಆರೋಪಿ ಮನೆ ಕಡೆ ಹೋಗುತ್ತೆ. ಸೊ ಅದರಿಂದ ಅವ್ರನ್ನೂ ನಾವು ಒಂದು ಸಸ್ಪೆಕ್ಟ್ ಮಾಡಿಕೊಂಡಿದ್ದೇವೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಆರೋಪಿ ಅವರು ಗ್ರ್ಯಾಂಡ್ ಸನ್ ಮೊಮ್ಮಗ ಆಗಿರ್ತಾನೆ. ಮೊಮ್ಮಗ. ಇವರು ಫಿರ್ಯಾದಿ ಬಂದು ವಿಕ್ಟಿಮ್ ಬಂದು ಅಮೀರ್ ಬಿ ಅಂತ. ಅವರು ದೂರದ ರಿಲೇಷನ್ ಯೂನಸ್ ಅಂತ ಇಲ್ಲ, ಅಂದರೆ